ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿಯೇ ಜಾತಿ ಗಣತಿಯ ಸಮೀಕ್ಷೆ. ಇನ್ನು ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿಯೇ ಜಾತಿ ಗಣತಿಯ ಸಮೀಕ್ಷೆಯಾಗಿದೆ. ಇಲ್ಲಿ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಮೀಕ್ಷೆ. ಇನ್ನು ತಮ್ಮ ನಿವಾಸದಿಂದಲೇ ಸಮೀಕ್ಷೆ ಆರಂಭವಾಗಿದೆ. ಡಿಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ಗಣತಿದಾರರ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಇಲ್ಲಿ ಸುಸ್ತು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಜನರು ಉತ್ತರವನ್ನ ಕೊಡಲ್ಲ. ಕೋಳಿ, ದನ, ಜೇನು ಸಾಕಿದೆಯಾ ಅಂದ್ರೆ ಯಾರು ಹೇಳ್ತಾರೆ? ಗಣತಿದಾರರ ಹಲವು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ಡಿಕೆಶಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿಯೇ ಜಾತಿ ಗಣತಿ ಸಮೀಕ್ಷೆಯಾಗಿದೆ. ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಮೀಕ್ಷೆ ಆರಂಭವಾಗಿರುವಂತದ್ದು. ತಮ್ಮ ನಿವಾಸದಿಂದಲೇ ಸಮೀಕ್ಷೆ ಆರಂಭಗೊಂಡಿದೆ. ಗಣತಿದಾರರ ಕೇಳುವ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಸುಸ್ತು ಹೊಡೆದಿದ್ದಾರೆ. ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಜನ ಉತ್ತರವನ್ನ ಕೊಡಲ್ಲ. ಇನ್ನು ಡಿಕೆ ಶಿವಕುಮಾರ್ ಸಮೀಕ್ಷೆಗೆ ಚಾಲನೆಯನ್ನ ಕೊಟ್ಟಿರುವಂತದ್ದು. ತಮ್ಮ ಮನೆಯಿಂದಾನೇ ಸಮೀಕ್ಷೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿಯೇ ಜಾತಿ ಗಣತಿಯ ಮೊದಲ ಸಮೀಕ್ಷೆ ಆರಂಭವಾಗಿದೆ. ಜನ್ಮ ಜಿಲ್ಲೆ ಸರ್, ಯಾವ ಈ ಪ್ರಶ್ನೆ ಯಾಕೆ ಅಂದ್ರೆ ಸರ್, ಮೈಗ್ರೇಟರಿ ಪ್ಯಾಟರ್ನ್ಸ್ ಅರ್ಥ ಮಾಡ್ಕೊಂಡು ಎಲ್ಲಿಂದ ಜನ ಎಲ್ಲಿ ಬಂದು ಕೆಲಸ ಮಾಡ್ತಾರೆ. ಎವ್ರಿ ಕ್ವೆಶ್ಚನ್ ಅಂಡರ್ಸ್ಟ್ಯಾಂಡಿಂಗ್. ವಿದ್ಯಾರ್ಥಿ ಎಂ.ಕಾಮ್ 5 ಎಂ.ಎ. ಜನ್ಮ ಜಿಲ್ಲೆ ಸರ್, ಯಾವ ಎಂ.ಕಾಮ್ 5 ಎಂ.ಎ. ನಿಧಾನಗತಿ ಸಮೀಕ್ಷೆಗಳಿಗೆ ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೇಡವಾದ ಪ್ರಶ್ನೆಗಳನ್ನ ಕೇಳಬೇಡಿ, ಸಿಂಪಲ್ ಆಗಿ ಪ್ರಶ್ನೆಯನ್ನ ಕೇಳಿ. ಇನ್ನು ಜಾತಿ ಗಣತಿಯಲ್ಲಿ ಪರ್ಸನಲ್ ಪ್ರಶ್ನೆಗಳನ್ನ ಕೇಳಬೇಡಿ. ಇನ್ನು ಈ ವೇಳೆ ಟೂ ಮಚ್ ಕ್ವಶನ್ ಅಂತ ಡಿಕೆಶಿ ಹೇಳಿರುವಂತದ್ದು. 22 ನಿಮಿಷದಲ್ಲಿ ಸಮೀಕ್ಷೆ ಮುಗಿಯುತ್ತೆ ಅಂದ್ರಿ, ಆದ್ರೆ ಇಲ್ಲಿ 1 ಗಂಟೆಯಿಂದಲೂ ನಮ್ಮ ಮನೆಯಲ್ಲೇ ಇದ್ದೀರಿ. ಪ್ರಶ್ನೆಗಳನ್ನ ಸರಳ ಮಾಡಿ ಅಂತ ಡಿಕೆಶಿ ಸೂಚನೆಯನ್ನ ನೀಡಿದ್ದಾರೆ. ಟೂ ಮಚ್ ಆಗಿ ಕ್ವಶನ್ ಕೇಳಬೇಡಿ, ಪರ್ಸನಲ್ ಆಗಿ ಹೋಗಬೇಡಿ. ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ ಅಂತ ಹೇಳಿದವರು 1 ಗಂಟೆ ಆದ್ರೂ ಮುಗಿಸ್ತಾ ಇಲ್ಲ. ಬೇಡವಾದ ಪ್ರಶ್ನೆಗಳನ್ನ ಕೇಳಬೇಡಿ, ಪರ್ಸನಲ್ ಪ್ರಶ್ನೆಗಳನ್ನ ಕೇಳಬೇಡಿ, ಟೂ ಮಚ್ ಆಗಿ ಪ್ರಶ್ನೆಗಳನ್ನ ಕೇಳಕ್ ಹೋಗಬೇಡಿ ಅಂತ ಹೇಳಿ ಆ ಸಮೀಕ್ಷೆದಾರರಿಗೆ ಹೇಳಿರುವಂತದ್ದು. ಅರ್ಧ ಗಂಟೆಯಲ್ಲಿ ಸಮೀಕ್ಷೆ ಮುಗಿಯುತ್ತೆ ಅಂತ ಹೇಳಿದ್ರಿ, ಆದ್ರೆ 1 ಗಂಟೆ ಆದ್ರೂ ನಮ್ಮ ಮನೇಲೇ ಇದ್ದೀರಾ ಅಂತ ಹೇಳಿ ಆ ಸಮೀಕ್ಷೆದಾರರಿಗೆ ಹೇಳಿರುವಂತದ್ದು. ಸಿಂಪಲ್ ಆಗಿ ಪ್ರಶ್ನೆ ಕೇಳಿ. ನಿಮ್ಮ ಹೆಸರು, ಹಾಗೆ ನಿಮ್ಮ ಜಾತಿ ಯಾವುದು, ಹಾಗೆ ಪಂಗಡ ಯಾವುದು, ಎಷ್ಟು ಜನ ಇರೋದು, ಈ ರೀತಿಯಾಗಿ ಸಿಂಪಲ್ ಆಗಿ ಪ್ರಶ್ನೆಯನ್ನ ಕೇಳಿ ಮುಗಿಸಿ. ಪರ್ಸನಲ್ ಆಗಿ ಹೋಗಬೇಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿರುವಂತದ್ದು. ನಮ್ಮನೇನು ಬರ್ತಾ ಇಲ್ಲ ಅಂತ ಆನ್ಲೈನ್
ಮೊಬೈಲ್ ಬೇರೆ ಮೊಬೈಲ್ ಆಧಾರ್ ಲಿಂಕ್ಡ್ ಮೊಬೈಲ್ ಅಂದ್ರೆ ಯಾರ ಸಮೀಕ್ಷೆ ಅವರೇ ಕೊಡ್ಬೇಕು. ಡಿಲೀಟ್ ಮಾಡೋ 5 ಲಕ್ಷ ಜನ ಅಂದ್ರೆ ಒಂದು daily 9 ಲಕ್ಷ. ಇಲ್ಲಿ ತನಕ ಈ 93 ಲಕ್ಷ ಮನೆಗಳು ನಾವು ಮಾಡಿದೀವಿ ಸರ್. 3.5 ಕೋಟಿ ಜನರದ್ದು ಸಮೀಕ್ಷೆ ಆಗಿದೆ. ಈಗ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಮೊನ್ನೆ ಎಸ್ ಮಾಡಿದ್ವಿ. ಆ ಎಸ್ ಸಿ ಅವರು ಇಷ್ಟು ವಾಪಸ್ ಮುಂದಕ್ಕೆ ಬರಲಿಲ್ಲ. ಆ ನಂಬರ್ ಕಡಿಮೆ ಬಂತು, ಜಾಸ್ತಿ ಬಂತು. ಆಗ ವಾಟ್ ವಿಲ್ ಬಿ ಸರ್ ಈ ಸಮೀಕ್ಷೆ ರಾಜ್ಯದ ಎಲ್ಲಾ ಜನರದ್ದು ಸಮೀಕ್ಷೆ ಸರ್. ನಾವು ಕ್ಲಿಯರ್ ಆಗಿ ಹೇಳಿದ್ವಿ, ಅದು ಒಳ ಮೀಸಲಾತಿಗೋಸ್ಕರ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಅವರು ಮಾಡಿರೋದು. ಎಂ.ಕಾಮ್ 5 ಎಂ.ಎ. ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಅಂತ ಅಗ್ರಿಕಲ್ಚರ್ ಅಂಡ್ ಬಹಳಷ್ಟು ಬರುತ್ತೆ ಸರ್. ಆಪ್ಷನ್ ಬೆಂಗಳೂರು ದಕ್ಷಿಣ. Outside. ಈ ಪ್ರಶ್ನೆ ಯಾಕೆ ಅಂದ್ರೆ ಸರ್ ಮೈಗ್ರೇಟರಿ ಪ್ಯಾಟರ್ನ್ಸ್ ಅರ್ಥ ಮಾಡಿಕೊಂಡು ಎಲ್ಲಿಂದ ಜನ ಎಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎವ್ರಿ ಕ್ವೆಶ್ಚನ್ ಅಂಡರ್ಸ್ಟ್ಯಾಂಡಿಂಗ್. ನೋಂದಾಯಿತ ಮತದಾರರ ಎಪಿಕ್ ನಂಬರ್ ನಮ್ಮ ವೋಟರ್ ಎಪಿಕ್ ನಂಬರ್ ಇಟ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ. ಇನ್ನು ಸಿಬ್ಬಂದಿ ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಡಿಸಿಎಂ ಧರ್ಮ ಜಾತಿಯ ಪ್ರಶ್ನೆ ಕೇಳಿದ ಅಧಿಕಾರಿಗಳು ಇಲ್ಲಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಅಂತ ಡಿಕೆಶಿ ಹೇಳಿರುವಂಥದ್ದು. ಇನ್ನು ಗೌಡ ಒಕ್ಕಲಿಗ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನ ನೀಡಿರುವಂಥದ್ದು. ಗಣತಿದಾರರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನ ನೀಡಿದ್ದಾರೆ. ಇಲ್ಲಿ ಸಿಬ್ಬಂದಿ ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನ ನೀಡಿರುವಂಥದ್ದು. ಒಂದು ರೀತಿಯಾಗಿ ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಕೂಡ ಆರಂಭವಾಗಿದೆ. ಗಣತಿದಾರರ ಪ್ರಶ್ನೆಗಳಿಗೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ರೀತಿಯಾಗಿ ಸುಸ್ತಾಗಿದ್ದಾರೆ. ತುಂಬಾ ಒಳ್ಳೆಯಾಗಿ ಎಜುಕೇಶನಲ್ ಪಿಕ್ಚರ್ ಬರುತ್ತೆ. ಸ್ಟೇಟ್ ಎಜುಕೇಶನಲ್ ಸಿಚುವೇಶನ್ ಹೇಗೆ. ಸೊ ಆ ಸೆಕ್ಟರ್ ವೈಸ್ ನಾವು ಈಗ ಏನು ಮಾಹಿತಿ ಕೇಳ್ತಾ ಇದೀವಿ ಅದು ಮಾಹಿತಿ ನಮಗೂ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಈಗ ಅವ್ರೇನೋ 1% ಲೈಟ್ ಹಾಕ್ಬಿಡಲ್ಲ ಬದಲಾಗುತ್ತೆ. ಈಗ ನೀವು ಮಾಡಿದ್ರೆ ಬರೀ ಒಂದು 85 ಲಕ್ಷ ಬಂದಿತ್ತು. ಹಾಗಾದ್ರೆ then how you will ಅಂದ್ರೆ ನಾವು ಮೊಬೈಲ್ so we will have to take a call this once the numbers come. But ಎಲ್ಲರೂ ಭಾಗವಹಿಸಿದ್ರೆ ರಾಜ್ಯದ ಒಂದು ಪೂರ್ಣ ಚಿತ್ರಣ ಬರ್ತದೆ. ನಾವು ಹೇಳಿದಾಗೆ ಕೆಲವು ಜನ ಭಾಗವಹಿಸಿಲ್ಲ ಅಂದ್ರೆ ರೇಷಿಯೋ ನಂಬರ್ಸ್ ಕ್ಯೂ ಆಗಿರ್ತದೆ ಸರ್, ಎಲ್ಲ ಚೇಂಜ್ ಆಗ್ತದೆ. ಮುಂದೆ ಏನ್ ಮಾಡಿದೀವಲ್ಲ ಕ್ವಶನ್ಸ್ ಕೇಳಪ್ಪ. ಇನ್ನು ಗಣತಿದಾರರಿಗೆ ನಾನು ಮಾಹಿತಿಯನ್ನ ನೀಡಿದ್ದೇನೆ. ಸಮೀಕ್ಷೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲರೂ ಮಾಹಿತಿಯನ್ನ ನೀಡಿ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಹೆಚ್ಚು ಪ್ರಶ್ನೆ ಕೇಳಬಾರ್ದು, ಯಾರಿಗೂ ಕೂಡ ತಾಳ್ಮೆ ಇರಲ್ಲ. ಇನ್ನು ಕೋಳಿ ಚಿನ್ನ ಎಷ್ಟಿದೆ ಎಂದು ಕೇಳ್ತಾರೆ. ಇದೆಲ್ಲ ಬೇಡವಾದ ಪ್ರಶ್ನೆ. ಅನಾವಶ್ಯಕವಾಗಿ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ಇನ್ನು ಗಣತಿದಾರರಿಗೆ ನಾನು ಮಾಹಿತಿಯನ್ನ ಈಗಾಗಲೇ ನೀಡಿದ್ದೇನೆ. ಸಮೀಕ್ಷೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಒಂದು ರೀತಿಯಾಗಿ ಎಲ್ಲರೂ ಕೂಡ ಮಾಹಿತಿಯನ್ನ ನೀಡಿ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಾಗುತ್ತೆ. ಇನ್ನು ಹೆಚ್ಚು ಪ್ರಶ್ನೆಯನ್ನ ಕೇಳಬಾರ್ದು, ಯಾರಿಗೂ ಕೂಡ ತಾಳ್ಮೆ ಇರಲ್ಲ ಅಂತ ಸಮೀಕ್ಷೆದಾರರಿಗೆ ಹೇಳಿದ್ದಾರೆ. ಕೋಳಿ ಚಿನ್ನ ಎಷ್ಟಿದೆ ಅಂತ ಕೇಳ್ತಾರೆ. ಇದೆಲ್ಲ ಬೇಡವಾದ ಪ್ರಶ್ನೆ, ಅನಾವಶ್ಯಕವಾದ ಪ್ರಶ್ನೆ ಅಂತ ಗರಂ ಆಗಿದ್ದಾರೆ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನ ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂತ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೆ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸಹಜವಾಗಿ ಸರಳೀಕರಣ ಮಾಡಬೇಕು ಅನ್ನುವಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಂ ನೋಡಿದ್ದು, ನನಗೆ ಕ್ವಶನ್ಸ್ ನಾನು ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ಹಾಗೆ ಕೇಳ್ತಾವ್ರೆ, ಇಲ್ಲಿ ನಾ ಕೋಳಿ ಸಾಕೊಂಡಿದ್ದೀನ, ಎಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಇನ್ನು ಡಿಕೆಶಿಗೆ ಗಣತಿದಾರರು ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಪಿತ್ರಾರ್ಜಿತ ಜಮೀನು ಇದೆಯಾ ಸರ್? ಲೋನ್ ಏನಾದ್ರೂ ಇದೆಯಾ? ಇನ್ನು ಬಿಸ್ನೆಸ್ ಲೋನ್ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇಲ್ಲಿ ಜಾನುವಾರು ಎಷ್ಟಿದೆ, ಹಾಗೆ ನಿಮ್ಮ ಮನೆಯಲ್ಲಿ ಕುರಿಗಳನ್ನ ನೀವು ಸಾಕಿದ್ದೀರಾ? ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಸರ್? ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಇನ್ನು ವಾಸದ ಮನೆ ಎಷ್ಟಿವೆ ಸರ್ ಅಂತ ಹೇಳಿ ಕೇಳಿರುವಂತದ್ದು. ವಾಣಿಜ್ಯ ಕಟ್ಟಡಗಳಿದೆಯಾ ಸರ್ ನಿಮ್ಗೆ? ಫ್ಯಾಕ್ಟರಿ ಇದೆಯಾ? ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಫಾರ್ಮ್ ಹೌಸ್ ಇದೆಯಾ, ಫ್ಯಾಕ್ಟರಿ ಇದೆಯಾ, ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಾ ನೀವು, ಖಾಲಿ ನಿವೇಶನ ಏನಾದರೂ ಇದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಚರಾಸ್ತಿ ಏನೇನಿದೆ ಸರ್ ನಿಮ್ಮ ಬಳಿ? ಇನ್ನು ಹನಿ ನೀರಾವರಿ ಮಾಡ್ತಾ ಇದ್ದೀರಾ ಸರ್? ಟ್ರ್ಯಾಕ್ಟರ್ ಇದೆಯಾ? ವಜ್ರಾಭರಣ ಇದೆಲ್ಲ ಹೇಳಕ್ಕಾಗುತ್ತೇನ್ರಿ ಅಂತ ರಿಟರ್ನ್ ಅವರಿಗೆ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಇನ್ನು ವಾಸದ ಮನೆ ಎಷ್ಟಿದೆ, ಸ್ವಂತ ಮನೆ ಎಷ್ಟಿದೆ, ಅಡುಗೆ ಇಂಧನ ಇದೆಯಾ, ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಕೋಳಿ ಎಷ್ಟು ಸಾಕಿದ್ದೀರಾ, ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಸರ್, ಹಾಗೆ ನಿಮ್ಮ ಜಾತಿ ಯಾವುದು, ಪಂಗಡ ಯಾವುದು, ಕುಟುಂಬದಲ್ಲಿ ಅನಿವಾಸಿ ಭಾರತೀಯರು ನಿಮ್ಮ ಮನೆಯಲ್ಲಿ ಇದ್ದಾರಾ, ವ್ಯಾಜ್ಯ ಪ್ರಕರಣ ಯಾವುದಾದ್ರೂ ಇದೆಯಾ ಸರ್? ಹಾಗಾದ್ರೆ ಇನ್ನು ಅದೇ ರೀತಿಯಾಗಿ ಜಮೀನು ಎಷ್ಟಿದೆ ಸರ್? 50 ಎಕರೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಸಮೀಕ್ಷೆದಾರರು ಅವರಿಗೆ ಪ್ರಶ್ನೆಯನ್ನ ಕೇಳಿರುವಂಥದ್ದು.